ಧಾರವಾಡದಲ್ಲಿ ಯುವ ಕಾಂಗ್ರೆಸ್ ಮುಖಂಡನ ಹತ್ಯೆ ಏನಾಗಿತ್ತು, ಈ ಸಂಬಂಧ ಪೊಲೀಸ್ ಠಾಣೆ ಎದುರು ಮೃತದೇಹವನ್ನು ಇಟ್ಟು ಪ್ರತಿಭಟನೆ ಮಾಡೋದಕ್ಕೆ ಅಂತೇಳಿ ಕುಟುಂಬಸ್ಥರು ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಠಾಣೆಯ ಎದುರಿನಲ್ಲಿಯೇ ಮೃತದೇಹವನ್ನು ಇಟ್ಟು ಪ್ರತಿಭಟನೆಗೆ ಯತ್ನ ಮಾಡಿದ್ದು ಅವರು. ಈ ಸಂದರ್ಭದಲ್ಲಿ ಅವರನ್ನು ನಡು ರಸ್ತೆಯಲ್ಲಿಯೇ ಪೊಲೀಸರು ಅಡ್ಡಗಟ್ಟಿ ಮನವೊಲಿಕೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಫೈರೋಜ್ ಪಠಾಣ್ನ ಕುಟುಂಬಸ್ಥರು ಫೈರೋಜ್ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ಮಾಡಬೇಕು ಅಂತೇಳಿ ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಡಿಸಿಪಿ ರವೀಶ್ ಅವರ ನೇತೃತ್ವದಲ್ಲಿ ಪೊಲೀಸರು ಅವರನ್ನು ರಸ್ತೆಯಲ್ಲಿಯೇ ತಡೆದು ಈ ರೀತಿ ಮಾಡಬಾರದು ಅಂತ ಹೇಳುವ ಮೂಲಕ ಅವರ ಮನವೊಲಿಕೆಯನ್ನು ಮಾಡುವ ಯತ್ನವನ್ನು ಮಾಡಿದರು. ಕಡೆಗೆ ಕೂಡಲೇ ಆದಷ್ಟು ಬೇಗ ನಾವು ಆರೋಪಿಗಳನ್ನು ಬಂಧಿಸ್ತೇವೆ ಅನ್ನುವ ಭರವಸೆಯನ್ನು ಪೊಲೀಸರು ಕೊಟ್ಟ ನಂತರ ಕುಟುಂಬಸ್ಥರು ಫೈರೋಜ್ ಅವರ ಮೃತದೇಹವನ್ನು ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಹೋಗ್ತಾ ಇರುವ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಏಪ್ರಿಲ್ 24ನೇ ತಾರೀಕು ಮದುವೆ ಆಗಬೇಕಾಗಿದ್ದಂತಹ ವ್ಯಕ್ತಿ ಫೈರೋಜ್ ಪಠಾಣ್, ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಇವರನ್ನು ನಿನ್ನೆ 4 ಜನ ಅವರು ತಮ್ಮ ಮದುವೆ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಅವರ ಮನೆಯ ಮುಂದೆಯೇ ನಿಂತಿದ್ದಂತಹ ಸಂದರ್ಭದಲ್ಲಿ ಓರ್ವ ಅವರ ಜೊತೆಯಲ್ಲಿ ಮಾತನಾಡ್ತಾ ಮೊದಲಿಗೆ ಚಾಕುವನ್ನು ಇರಿತಾನೆ. ಚಾಕು ಇರಿತಾ ಇದ್ದಂತೆ ಅವರು ಮನೆಯ ಒಳಗಡೆಗೆ ಹೋಗಿ ರೂಮ್ ಒಳಗಡೆ ಸೇರಿಕೊಂಡು ಬಾಗಿಲನ್ನು ಹಾಕ್ಕೋತಾರೆ. ಆದರೂ ಸಹ ಬಿಡದೆ ಮತ್ತೆ ಇನ್ನೂ 3-4 ಜನ ಸೇರಿಕೊಂಡು ಮನೆಯ ಒಳಗಡೆಗೆ ನುಗ್ಗಿ ಬಾಗಿಲನ್ನು ಹೊಡೆದಿದ್ದಾರೆ. ಹಾಗೆ ಅವರ ಕುಟುಂಬಸ್ಥರ ಮೇಲೂ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಒಡೆದು ಬಿಟ್ಟು ಮತ್ತೆ ಒಳ ನುಗ್ಗಿ ಚಾಕುವನ್ನು ಇರಿದು ಫೈರೋಜ್ ಪಠಾಣ್ಣನ್ನು ಕೊಲೆ ಮಾಡಿರುವಂಥದ್ದು ಭೀಕರವಾಗಿ CCTV ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆ ದೃಶ್ಯಗಳನ್ನು ಕೂಡ ಅವರ ಮೇಲೆ ಹಲ್ಲೆಯಾಗುವಂಥದ್ದು ಮತ್ತು ಮನೆ ಒಳಗೆ ನುಗ್ಗುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದು ರಾಜಕೀಯ ಪ್ರೇರಿತ ಕೊಲೆ ಅನ್ನುವ ಆರೋಪವನ್ನು ಅವರ ಕುಟುಂಬಸ್ಥರು ಮಾಡಿದ್ರು. ಹೀಗಾಗಿ ಆರೋಪಿಗಳನ್ನು ಬಂಧಿಸುವಂತೆ ಇವತ್ತು ಅವರ ಮೃತದೇಹವನ್ನು ಪೊಲೀಸ್ ಠಾಣೆ ಎದುರು ಇಟ್ಟು ಪ್ರತಿಭಟನೆ ಮಾಡಿ ಆಗ್ರಹಿಸೋದಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ನಡು ರಸ್ತೆಯಲ್ಲೇ ತಡೆದಿದ್ದಾರೆ. ಆಗ ಸಾಕಷ್ಟು ವಾಗ್ವಾದ ಕೂಡ ನಡೆದಿದೆ ಪೊಲೀಸರು ಮತ್ತು ಕುಟುಂಬಸ್ಥರ ನಡುವೆ. ಹೈಯರ್ಡ್ ಗನ್ಗಳು ಇವರು, ಅಂದ್ರೆ ಇವರಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಲಾಗಿದೆ, ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಪೊಲೀಸರು ಕೂಡ ಭರವಸೆಯನ್ನ ಕೊಟ್ಟ ನಂತರ ಮೃತದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆ ಕುಟುಂಬಸ್ಥರು.